ಅದ್ರ ಬಗ್ಗೆ ನಾನೇನು ವಿವರಣೆ ಈಗ ಹೇಳಂಗಿಲ್ಲ. ಯಾಕಂದರೆ ಅದನ್ನು ವಿಚಾರಣೆ ಹಂತದಲ್ಲಿದೆ, ತನಿಖೆ ಹಂತದಲ್ಲಿದೆ. ಮತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಿಂದ ಇವತ್ತು ಇಬ್ಬರು ಸಿಬ್ಬಂದಿ ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂಥೇಳಿ ಬಂದಿದ್ದಾರೆ. ಅದೇ ವಿಚಾರವಾಗಿ ಬಂದಿರೋದ್ರಿಂದ ನಮ್ಮಲ್ಲಿ ಏನು ಲಭ್ಯ ದಾಖಲೆಗಳಿದ್ದಾವೆ ಅವ್ರಿಗೆ ನಾವು ಅದನ್ನು ಕೊಡ್ತೀವಿ. ಆಮೇಲೆ ಯಾವ ದಾಖಲೆಗಳು ನಮ್ಮಲ್ಲಿಲ್ಲ ಅದ್ರ ಮಾಹಿತಿನೂ ಅವರಿಗೆ ಕೊಡ್ತೀವಿ. ಮಾಲೂರಲ್ಲಿ ಆ ಫೈಲು ನಮಗೆ ಕಳಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ಫೈಲ್ ಇಲ್ಲ. ನಮ್ಮಲ್ಲಿಂದ ನಾವು ಅವ್ರಿಗೆ ವಾಪಸ್ ಕೊಟ್ಟಿರೋದಕ್ಕೆ ದಾಖಲೆಗಳಿದ್ದಾವೆ. ಅದನ್ನೇ ನಾವು ಆ ಪ್ರಾದೇಶಿಕ ಆಯುಕ್ತರ ಸಿಬ್ಬಂದಿ ಏನು ಬಂದಿದ್ರು ಅವ್ರಿಗೆ ಹೇಳಿದ್ದೀವಿ. ಅದಿದೆ, ಅದರಲ್ಲಿ ನಾವು ಅದನ್ನು ಈಗ ಪೇರಿಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಅದರಲ್ಲಿ ಅದೆಲ್ಲ ಮಾಹಿತಿ ಇದೆ. ಅವರು ಅದೇ ಅದರಲ್ಲಿದೆ ಮಾಹಿತಿ. ಅದು ನಮ್ಮ ಪೇರಿಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮಲ್ಲಿ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನನಗೇನು ದೂರು ಅಂಥೇಳಿ ಅವರು ಅಂದರೆ ಇದು ಮಾಲೂರು ತಾಲೂಕು ಕಸ್ಬಾ ಹೋಬಳಿ ತೋರನಹಳ್ಳಿ ಗ್ರಾಮ, ಸರ್ವೆ ನಂಬರ್ 270, 278, 279, 280, 282, 84, 85 ಇವು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಅಕ್ರಮಗಳು ನಡೆದಿದ್ದಾವೆ. ಇದನ್ನು ಪರಿಶೀಲನೆ ಮಾಡಿ ನಿಮ್ಮ ಹಂತದಲ್ಲಿ ಏನಾದರೂ ಕ್ರಮ ತಗೊಳ್ಳೋದಿದ್ದರೆ ಕ್ರಮ ತಗೊಳ್ಳಿ, ಅಥವಾ ಮೇಲಾಧಿಕಾರಿಗಳಿಗೆ ಇದನ್ನು ವರದಿ ಸಲ್ಲಿಸೋದಾದರೆ ವರದಿ ಸಲ್ಲಿಸ್ರಿ ಅಂತೇಳಿ ಹೇಳಿದ್ದಾರೆ. ನಮ್ಮಲ್ಲಿ ಏನು ದಾಖಲೆಗಳಿದ್ದಾವೆ, ಏನಾದರೂ ಮಾಹಿತಿಗಳು ದಾಖಲಾತಿಗಳು ಬೇಕಾದಾಗ ನಮ್ಮಲ್ಲಿ ಏನಾದರೂ ಲಭ್ಯ ಇದ್ದು ಅಂತಂದರೆ ಅವ್ರಿಗೆ ನಾವು ಇಂಥ ಮಾಹಿತಿ ಲಭ್ಯ ಇದ್ದಾವೆ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಇಂಥ ಮಾಹಿತಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತೇಳಿ ಹೇಳ್ತೀವಿ. ನಾವು ಸಹಕಾರ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು. ಇನ್ನೊಂದು ತಂಡದಲ್ಲಿ ನಾನು ಇಲ್ಲ, ತನಿಖಾ ತಂಡದಲ್ಲಿ ಇಲ್ಲ. ನಮ್ಮ ಕಚೇರಿ ಸಿಬ್ಬಂದಿ ಇರ್ಬೋದು, ನಾನೆಲ್ಲ ಹೌದು ಹೇಳಿದ್ದೀವಿ. ಈಗ ಬಂದಿದ್ರಲ್ಲ ಹೇಳಿದ್ದೀವಿ ಅವ್ರಿಗೆ. ಇಲ್ಲ ಆ ಥರದ್ದು ಏನಿಲ್ಲ. ನಮ್ಮ ಗಮನಕ್ಕೆ ಏನೇನು ಬಂದಿದ್ದಾವೆ ಅಕ್ರಮ ಖಾತೆಗಳಾಗಿದ್ದಂಥವು ಅಂಥವೇನಾದ್ರು ಇದ್ದು ಅಂತಂದರೆ ಅವನ್ನೆಲ್ಲ ವಿಚಾರಣೆಗೆ ತೊಗೊಂಡು ನಾವು ಸೂಕ್ತವಾದ ಆದೇಶಗಳನ್ನು ಹೊರಡಿಸಿದ್ದೀವಿ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಅದು ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಅಂತೇಳಿ ಹೇಳ್ತೀವಿ. ಕಡತ ಅದೇ ಮಂಜೂರಾತಿ ಕಡತ ಮತ್ತು ಮೂಲ ಮಂಜೂರಿ ಕಡತ ದಾಖಲೆಗಳನ್ನು ನಮ್ಮ ಕಚೇರಿಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರು. ನಮ್ಮ ಕಚೇರಿಯಲ್ಲಿ ಕೊಟ್ಟಿದ್ದನ್ನು ವಾಪಸ್ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಅಂಥೇಳಿ ಇದನ್ನು ಮಾಡಿದ್ದೀವಿ, ಮಾಹಿತಿ ಹೇಳಿದ್ದೀವಿ. ಇಲ್ಲ, ನಾನೀಗ ಅದ್ರ ಬಗ್ಗೆ ಏನೂ ಮಾತಾಡಲಿಕ್ಕೆ ಇಷ್ಟಪಡೋಂಗಿಲ್ಲ. ಯಾಕಂತಂದರೆ ಸಂಕ್ಷಿಪ್ತವಾಗಿ ನೀವು ಅವ್ರು ಯಾಕೆ ಬಂದಿದ್ದರು ಅಂತೇಳಿ ಕೇಳಲಿಕ್ಕೆ ಬಂದಿದ್ದೀರಿ. ನಾನು ಯಾಕೆ ಬಂದಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಪ್ರಾದೇಶಿಕ ಆಯುಕ್ತರ ಮಟ್ಟದಲ್ಲಿ ಅದು ವಿಷಯ ಇರೋದರಿಂದ ನಾನು ಒಬ್ಬ ಕೆಳ ಹಂತದ ಅಧಿಕಾರಿಯಾಗಿ ಏನೋ ಕಮೆಂಟ್ಗಳನ್ನಾಗಲಿ ಮತ್ತು ಹೇಳಿಕೆಗಳನ್ನಾಗಲಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿ ಒತ್ತಡಗಳಿಲ್ಲ, ಯಾರಿಂದನೂ ಯಾವುದೇ ಥರದ ಒತ್ತಡಗಳಿಲ್ಲ. ಕಾನೂನುಬದ್ಧವಾಗಿ ಏನಿದೆ ನಾವು ಆ ಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಏನು ಒಂದು ರಿಪೋರ್ಟ್ ಬಂದಿದ್ದು, ಬಟ್ ಅದಕ್ಕೆ ಹೆಚ್ಚುವರಿ ವಿವರಣೆ ಕೋರಿ ನಾವು ಅವ್ರಿಗೆ ವಾಪಸ್ ಹಾಕಿದ್ದೀವಿ. ಅದಿನ್ನೂ ವಾಪಸ್ ಬಂದಿಲ್ಲ. ಬಂದಾದಮೇಲೆ ಅದು ನಾನೀಗ ಈ ಹಂತದಲ್ಲಿ ಅದನ್ನೇನು ಅಲ್ಲ. ಈಗೆಲ್ಲ ವಿಷಯದ ಕುರಿತು ಸಮಗ್ರವಾಗಿ ತನಿಖೆ ನಡೀತಾ ಇರೋದ್ರಿಂದ ಎಲ್ಲ ವಿಷಯಗಳನ್ನು ನಾವು ಮುಂಚಿತವಾಗಿಯೇ ಮಾತಾಡುವಂಥದ್ದು ತಪ್ಪಾಗುತ್ತೆ. ತನಿಖೆ ಆಗಲಿ, ಸರ್ಕಾರ ಮಟ್ಟದಲ್ಲಿ ಏನು ತೀರ್ಮಾನಗಳಾಗ್ತವೆ ಆಗಲಿ. ಅದ್ರ ಬಗ್ಗೆ ನಾನೇನು ನೋ ಕಮೆಂಟ್ಸ್ ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಸಿದ್ಧ ಇಲ್ಲ. ಯಾಕಂತಂದರೆ ಇದರಲ್ಲಿ ಯಾರೇ ತಪ್ಪಿತಸ್ಥರಿರಲಿ, ಯಾರೋ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಆಮೇಲೆ ಯಾರೂ ತಪ್ಪುಗಳನ್ನು ಮಾಡಿ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟೇ ದೊಡ್ಡವರು ಇರ್ಬೋದು, ಆಮೇಲೆ ಎಷ್ಟೇ ಪ್ರಭಾವಶಾಲಿಗಳಾಗಿರ್ಬೋದು, ಅಷ್ಟು ಮಾತ್ರ ಹೇಳ್ಬೋದು. ನಿಯಮಾನುಸಾರ ಕ್ರಮ ತೊಗೊತೀವಿ ನಾವು. ಯಾರೇ ತಪ್ಪಿದ ಯಾವ ಸೂಚನೆಗಳು ಅಂತಂದರೆ ಅಂಥವೇನು ತಪ್ಪುಗಳು ಘಟಿಸಿದಂತೆ, ಆಮೇಲೆ ಅಂಥ ತಪ್ಪುಗಳು ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳೇಬೇಕಲ್ಲ, ನಾವು ತೊಗೊಂಡಿರ್ತೀವಿ. ಎಲ್ಲ ನಮ್ಮ ಕೆಳಹಂತದ ಅಧಿಕಾರಿಗಳಿಗೂ ನಾವು ಇದೆಲ್ಲ ವಿಷಯಗಳನ್ನು ತಿಳಿಸಿ ಎಚ್ಚರಿಕೆ ವಹಿಸಲಿಕ್ಕೆ ತಿಳಿಸಿದ್ದೀವಿ.